ಸಿಎಂ ತವರು ಜಿಲ್ಲೆ ಅಂದರೆ ಮೈಸೂರು ಜಿಲ್ಲೆಯಲ್ಲಿ ಒಂದು ಘಟನೆ ನಡೆದಿದೆ. ಸಾಮಾಜಿಕ ಬಹಿಷ್ಕಾರ ಅನ್ನೋದು ಅಸ್ಪೃಶ್ಯತೆಯ ಮತ್ತೊಂದು ಆಯಾಮ ಅಂತ ನಾವು ಕೇಳಿದ್ದೀವಿ. ಸ್ವಾತಂತ್ರ್ಯ ಬಂದು ಇಷ್ಟು ದಿನ ಆದರೂ ಸಂವಿಧಾನ, ಪ್ರಜಾಪ್ರಭುತ್ವ ಮತ್ತು ಕಾನೂನು ಕಟ್ಟಳೆಗಳಿರುವಂತಹ ಸಂದರ್ಭದಲ್ಲೇ ಸಾಮಾಜಿಕ ಬಹಿಷ್ಕಾರ ಅನ್ನುವಂತಹ ಪಿಡುಗು ಈಗಲೂ ಕೂಡ ಜೀವಂತವಾಗಿದೆ ಅಂತ ಅನ್ನೋದಾದರೆ ನಾವು ಯಾವ ಜಮಾನದಲ್ಲಿದ್ದೀವಿ ಅಂತ ನಮ್ಮನ್ನು ನಾವು ಪ್ರಶ್ನಿಸ್ಕೊಳ್ಬೇಕಾಗುತ್ತೆ. ಅದರಲ್ಲೂ ಕೂಡ ಸಮಾಜವಾದಿ ಮೂಸೆಯಿಂದ ಹೊರಬಂದಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆ ಮೈಸೂರಿನಲ್ಲಿ ಇಂತಹ ಘಟನೆ ನಡೆದಿದೆ. ಸಾಮಾಜಿಕ ಬಹಿಷ್ಕಾರ ಇದು ಅಸ್ಪೃಶ್ಯತೆಯ ಆಧಾರದ ಮೇಲೆ, ಮೇಲು ಕೀಳು ಬಡವ ಶ್ರೀಮಂತ ಆಧಾರದ ಮೇಲೆ ಆಗಿದೆಯಾ ಐ ಡೋಂಟ್ ನೋ. ಇನ್ನೂ ಸುದ್ದಿಯನ್ನು ನಾನು ಇನ್ನೂ ಕೂಡ ಓದಬೇಕಾಗಿದೆ. ಆದರೆ ಮೇಲ್ನೋಟಕ್ಕೆ ಇದು ಆಸ್ತಿ ವಿಚಾರಕ್ಕೆ ಮಾಡಿರುವಂತಹ ಸಾಮಾಜಿಕ ಬಹಿಷ್ಕಾರ ಅಂತ ಹೇಳಲಾಗ್ತಾ ಇದೆ. ಯಾರು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗಾದವರು? ವಯಸ್ಸಾದಂಥ ಹಿರಿಯ ನಾಗರಿಕರು, ವೃದ್ಧ ದಂಪತಿಗಳು. ಹಾಗಾದ್ರೆ ವೃದ್ಧ ದಂಪತಿಗಳು ಮಾಡಿದಂತಹ ತಪ್ಪಾದ್ರೂ ಏನು? ಯಾಕೆ ಸಾಮಾಜಿಕವಾಗಿ ಅಲ್ಲಿ ಬಹಿಷ್ಕಾರಕ್ಕೆ ಒಳಗಾಗಿದ್ದಾರೆ? ಯಾರು ಅವ್ರ ಜೊತೆ ಮಾತಾಡಬಾರ್ದು ಅಂತ ಕಟ್ಟಪ್ಪಣೆ ಬೇರೆ ಆಗಿದೆಯಂತೆ.